ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು 3 ದಿನದ ವಿಡಿಯೋ ಆಗಿರುತ್ತೆ. ಮನೆ ದೇವ್ರಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಹೊಸ್ದಾಗಿ ಕಾರ್ ತೊಗೊಂಡು ಬಂದಾಗಿಂದ ಹೋಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅಂದರೆ ಮನೆ ದೇವ್ರಿಗೆ ಮಂಗಳವಾರ, ಶುಕ್ರವಾರ ಆ ಥರ ವಾರಗಳಲ್ಲೇ ಪೂಜೆ ಮಾಡೋದ್ರಿಂದ ಸೊ ಅವತ್ತೇ ಹೋಗಬೇಕಾಗತ್ತೆ. ಹಾಗಾಗಿ ಇವತ್ತು ಹೊರಟಿದ್ವಿ. ನಾನು ಯಾವಾಗಲೂ ಅಷ್ಟೇ ಬಾಲ್ಕನಿ ಡೋರ್ ಓಪನ್ ಮಾಡಿದ್ಮೇಲೆ ಮೇನ್ ಡೋರ್ನ ಒಂದು ಅರ್ಧ ಗಂಟೆ ಓಪನ್ ಮಾಡಿರ್ತೀನಿ. ಇದರಿಂದ ಮನೆಯಲ್ಲಿ ಗಾಳಿ ಸರಾಗವಾಗಿ ಆಗುತ್ತೆ. ಸೊ ಡೈಲಿ ಒಂದು 2 ಸರಿನಾದರೂ ಈ ರೀತಿ ಮಾಡಿರೋದ್ರಿಂದ ಮನೆಯಲ್ಲಿ ಫ್ರೆಶ್ ಆಗಿ ಗಾಳಿ ಬರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಹೊರಡೋಣ ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಬಾಗಿಲಿಗೆ ರಂಗೋಲಿ ಹಾಕಿ ಫ್ರೆಶಪ್ ಆಗಿ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಒಂದು ಸರಿ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ನಾವು ಹೊರಟ್ವಿ. ಮನೆ ದೇವ್ರಿಗೆ ವರ್ಷಕ್ಕೆ ಒಂದು ಸರಿನಾದರೂ ಹೋಗಬೇಕು ಅಂತ ಕೂಡ ಹೇಳ್ತಾರೆ. ಮನಸ್ಸಿಗೆ ಏನಾದರೂ ಸಮಾಧಾನ ಆದಾಗ ಅಥವಾ ನಾವು ಅಂದ್ಕೊಂಡಿದ್ದ ಕೆಲಸ ಆದಾಗ ಕೂಡ ನಾವು ಮನೆ ದೇವ್ರಿಗೆ ಹೋಗ್ತೀವಿ. ಸೊ ನಾವು ಅಂದ್ಕೊಂಡಿದ್ವಿ ಕಾರ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದು ಆಯಿತು. ಹಾಗಾಗಿ ಫಸ್ಟ್ ಪೂಜೆ ಮನೆ ದೇವ್ರಿಗೆ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಹಾಗೆ ತುಂಬ ದಿನದಿಂದ ಲಾಸ್ಟ್ ಇಯರ್ ಅಂತ ಅನ್ಕೋಬೋದು, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಇದೆ. ಪ್ರೀತಮ್ಗೆ ಮೊದಲನೇ ಮುಡಿ ಕೊಟ್ಟಾಗ ನಾವು ಅಲ್ಲಿ ಹೋಗಿದ್ವಿ. ಆ ವಿಡಿಯೋ ಕೂಡ ನೋಡಿರೋರು ಇರ್ತೀರಾ ಅಂತ ಅನ್ಕೋತೀನಿ. ಸೊ ಅದೇ ದೇವಸ್ಥಾನಕ್ಕೆ ಇವಾಗ ಕೂಡ ಹೊರಡ್ತಾ ಇರೋದು. ಬೆಳಗ್ಗೆ ಬೇಗ ಎದ್ಬಿಟ್ಟು ಪ್ರೀತಮ್ಗೆ ಪಾಪ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಬೆಚ್ಚಗೆ ಸ್ವೆಟರ್ ಎಲ್ಲ ಹಾಕಿದ್ದೆ. ಆರಾಮ್ ನಿದ್ದೆ ಬಂದಿತ್ತು ಅವನಿಗೆ. ಅಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ದಕ್ಕೆ ನಾವು ಊರಿಗೆ ಹೋಗೋ ತನಕನೂ ಪ್ರೀತಮ್ ನಿದ್ದೆನೇ ಮಾಡ್ತಾಯಿದ್ದ ಆರಾಮಾಗಿ. ಬೆಳಗ್ಗೆ ಬೇಗ ಹೊರಟಿರೋದ್ರಿಂದ ಟ್ರಾಫಿಕ್ ಏನಿರಲಿಲ್ಲ, ಹಾಗಾಗಿ ಬೇಗನೆ ರೀಚ್ ಆದ್ವಿ. ಅಲ್ಲಿಂದ ಸೀದಾ ನಾವು ನಮ್ಮ ಹಸ್ಬೆಂಡ್ ಊರಿಗೆ ಹೋದ್ವಿ. ಅಲ್ಲಿ ನಮ್ಮ ಅತ್ತೆ ಮಾವನ್ನ ಕೂಡ ಪಿಕಪ್ ಮಾಡಿಕೊಂಡು ಅವರು ಕೂಡ ಮನೆ ದೇವ್ರಿಗೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಸ್ವಲ್ಪ ದೂರನೇ ಆಗುತ್ತೆ ಅಲ್ಲಿ ಮನೆಯಿಂದ. ಹೊರಟ್ವಿ. ಇದೇ ನಮ್ಮ ಮನೆ ದೇವರು ಕಳಗಟಮ್ಮ ಅಂತ. ಸೊ ಇದ್ರ ನಿಯರಲ್ಲೇ ನಮ್ಮ ಅಪ್ಪ ಊರಿರೋದು. ಅದನ್ನು ಕೂಡ ಹೇಳಿದ್ದೀನಿ. ಪ್ರೀವಿಯಸ್ ಪ್ರೀತಮ್ಗೆ ಮುಡಿ ಕೊಟ್ಟಾಗ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡ್ವಿ. ಅಲ್ಲಿ 5 ದೇವರಿದ್ದಾವೆ. 5 ದೇವ್ರಿಗೂ ಕೂಡ ಸಪ್ರೇಟಾಗಿ ಪೂಜೆ ಮಾಡಿಸ್ಬೇಕು. ಮೇನ್ ಬಂದ್ಬಿಟ್ಟು ಕಳಗಟಮ್ಮ ಪಾತುರಾಜ ಅಂತ. ಸೊ ಅಪೋಸಿಟಲ್ಲೇ ಇರುತ್ತೆ. ಅಲ್ಲಿ ಐನೋರ್ಗೆ ಹೇಳಿ ಕಾರ್ ಪೂಜೆ ಕೂಡ ಮಾಡಿಸ್ಕೊಂಡ್ವಿ. ಸೊ ತುಂಬ ಬ್ಯುಸಿ ಆಗಿಬಿಡ್ತೀವಿ ಅಂತ ಅಂದಾಗ ಕೆಲವೊಂದ್ಸರಿ ಕೆಲಸ ಜಾಸ್ತಿ ಇರುತ್ತೆ. ಇವಾಗ ಊರಿಗೆ ಹೋದ್ವಿ, ಅಲ್ಲಿಂದ ಬಂದು ಆ ಥರ ಕೆಲಸ ಇದ್ದಾಗ ನನಗೆ ವ್ಲಾಗ್ಗಳನ್ನ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಸೊ ಅಲ್ಲಿ ಸ್ವಲ್ಪ ಕ್ಲಿಪ್ಪನ್ನು ಇಟ್ಕೊಂಡಿರ್ತೀನಿ. ಅದನ್ನು ನಾನು ವ್ಲಾಗಾಗಿ ಅಪ್ಲೋಡ್ ಮಾಡ್ತೀನಿ. 3 ದಿನದ ವಿಡಿಯೋ ಆಗಿರುತ್ತೆ ಈ ವಿಡಿಯೋ. ಸೊ ಒಂದು ವಿಡಿಯೋವನ್ನು ನಾನು ಆಲ್ಮೋಸ್ಟ್ ಆ ಡ್ಯೂರೇಷನಲ್ಲಿ ತೊಗೊಂಡು ಬರೋಕ್ಕಾಗಿರೋದಿಲ್ಲ. ಹಾಗಾಗಿ ಅದನ್ನು ಕಂಟಿನ್ಯೂಟಿ ಪಾಯಿಂಟಾಗಿ ಮಾಡ್ಕೊಂಡಿರ್ತೀನಿ ಅಷ್ಟೇ. ಮೊದಲನೇದಾಗೆ ವಿಘ್ನ ವಿನಾಶಕ ಗಣೇಶನಿಗೆ ನಾವು ಆಲ್ರೆಡಿ ಪೂಜೆ ಮಾಡಿಸಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಅಲ್ವಾ ಲೈಫಲ್ಲಿ. ಸೊ ಒಂದ್ಸರಿ ಅಂದ್ಕೊಂಡು ಹೋಗಿದ್ದೆ ನಾನು ನೆಕ್ಸ್ಟ್ ಟೈಮ್ ಬಂದರೆ ನಿಜವಾಗ್ಲೂ ನಮಗೊಂದು ನಾನು ಅಂದ್ಕೊಂಡಂಗೆ ನಮ್ಮದೇ ಕಾರಲ್ಲಿ ಬರಬೇಕು, ಪೂಜೆ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದು ಒಂದು ಎಫರ್ಟ್. ಅಲ್ಲಿಂದ ಬಂದ ತಕ್ಷಣ ನಮ್ಮ ಕಾರಲ್ಲೇ ಪೂಜೆ ಮಾಡೋಂಗಾಯಿತು. ಇದು ಪಾತುರಾಜ ಅಂತ ನಮ್ಮ ಅತ್ತೆ ಮಗಂಗೆ ಒಬ್ರಿಗೆ ಈ ದೇವ್ರ ಹೆಸರು ಇಟ್ಟಿರೋದು. ಅಂತಂದರೆ ಅವಾಗ ನಮ್ಮ ತಾತಗೆ ಆಲ್ಮೋಸ್ಟ್ 6 ಜನ ಗಂಡ್ಮಕ್ಳು 3 ಜನ ಹೆಣ್ಮಕ್ಳು ಎಲ್ಲರಿಗೂ ಕೂಡ ವೆಂಕಟರಮಣ ಸ್ವಾಮಿ ಹೆಸರೇ ಇಟ್ಟಿರೋದು. ಎಲ್ಲರೂ ಕೂಡ ಅದು ವೆಂಕಟರಮಣ ಸ್ವಾಮಿದು ಇನ್ನೊಂದು ಹೆಸರು ಇರುತ್ತೆ. ವೆಂಕಟೇಶ ಅಂತ ಒಬ್ರಿಗೆ, ಗೋವಿಂದ ಅಂತ ಒಬ್ರಿಗೆ, ತಿಮ್ಮಪ್ಪ ಅಂತ. ಸೊ ಈ ಥರ ಅವಾಗ ಹಾಗೆ ಇದ್ದಿದ್ದು ಹೆಸರುಗಳು. ಇವಾಗ ಎಲ್ಲ ತುಂಬ ಚೇಂಜ್ ಆಗಿದೆ. ನಮ್ಮ ಅಮ್ಮಂಗೆ ಮಂಗಳಮ್ಮ ಅಂತ ಹೆಸರು ಇಟ್ಟರು, ಒಬ್ರಿಗೆ ಲಕ್ಷ್ಮಮ್ಮ, ಒಬ್ರಿಗೆ ಭಾಗ್ಯಮ್ಮ ಅಂತ. ಸೊ ಅಂದರೆ ಹೆಣ್ಣು ದೇವರಿಗೆ ಏನೇನು ಇರುತ್ತಲ್ಲ ಆ ದೇವ್ರ ಹೆಸರನ್ನ ಹೆಣ್ಮಕ್ಳಿಗೆ ಇಡ್ತಾಯಿದ್ರು, ಗಂಡು ದೇವ್ರ ಹೆಸರುಗಳನ್ನೆಲ್ಲ ಗಂಡು ಮಕ್ಳಿಗೆ ಇಡ್ತಾಯಿದ್ರು. ಆ ಥರ ನಾರಾಯಣ ಅಂತ ಒಬ್ರಿಗೆ ಇಟ್ಟಿದ್ದಾರೆ. ಆಲ್ಮೋಸ್ಟ್ 6 ಜನದಲ್ಲಿ ಎಲ್ಲರಿಗೂ ಕೂಡ ವೆಂಕಟರಮಣ ಸ್ವಾಮಿಯ ಹೆಸರುಗಳೇ ಇಟ್ಟಿರೋದು. ಇವಾಗ ಅದಾದಮೇಲೆ ಹಂಗೆ ಚೇಂಜ್ ಆಯಿತು. ಇವಾಗ ಯಾರೋ ದೇವ್ರ ಹೆಸರು ಇಡೋಲ್ಲ. ಆದ್ರೂ ಕೂಡ ಹೆಸರಿಡುವಾಗ ಮೊದಲು ಮನೆ ದೇವ್ರ ಹೆಸರೇ ಇಟ್ಬಿಟ್ಟಿರ್ತಾರೆ. ಸೊ ಪ್ರೀತಮ್ಗೆ ಇಟ್ಟಿದ್ದೇನು ಗೊತ್ತಾ, ಮನೆ ದೇವ್ರ ಹೆಸರು ವೆಂಕಟರಮಣ ಸ್ವಾಮಿದೇ ಬರುತ್ತೆ.
ಮನೆ ದೇವ್ರ ಹೆಸರು ಇಡಬೇಕಾದ್ರೆ ಮೊದಲನೇ ಹೆಸರು ಇಟ್ಟಿದ್ದು ಪ್ರೀತಮ್ಗೆ ಶ್ರೀಹರಿ ಅಂತ. ಶ್ರೀ ಅನ್ನೋ ಹೆಸರು ಇದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಶ್ರೀಹರಿ ಅಂತ ಹೆಸರಿಟ್ವಿ ಪ್ರೀತಮ್ಗೆ. ಇವತ್ತು ವಾರ ಆಗಿರೋದ್ರಿಂದ ಅಲ್ಲಿ ಸಂತೆ ಥರ ಮಾಡ್ತಾರೆ. ಸೊ ಎಲ್ಲ ಥರ ತರಕಾರಿ ಎಲ್ಲ ಸಿಗುತ್ತೆ ಸಂತೆ ಅಂತ ಅಂದಾಗ ಸುತ್ತ ಹಳ್ಳಿಗಳಿರೋರೆಲ್ಲ ಬಂದು ಆ ದೇವ್ರ ಪೂಜೆ ಮಾಡಿಸ್ಕೊಂಡು ಸಂತೆಯಲ್ಲಿ ಏನಾದರೂ ತೊಗೊಳ್ಳಾಗಿದ್ರೆ ತೊಗೊಂಡು ಹೋಗ್ಬೋದು. ನಂಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕಡಲೆಪುರಿ. ಲಾಸ್ಟ್ ಟೈಮ್ ಕೂಡ ತೊಗೊಂಡು ಹೋಗಿದ್ವಿ. ಕಡಲೆಪುರಿ, ಚೋಚೋ ಅದೆಲ್ಲ ಅವರೇ ಮನೆಯಲ್ಲೇ ಮಾಡ್ತಾರಂತೆ. ಸೊ ಜಿಲೇಬಿನೂ ಕೂಡ ಅಲ್ಲೇ ಮಾಡ್ತಾಯಿದ್ರು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಆ ಥರ ಸ್ನ್ಯಾಕ್ಸ್ ಏನಾದರೂ ಬೇಕಂತಂದರೆ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗೂ ಇರುತ್ತೆ. ತರಕಾರಿ ಕೂಡ ಅಷ್ಟೇ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಗಲೀಜಿರಲ್ಲ, ತರಕಾರಿ ಮೇಲೆ ಅಷ್ಟು ಕ್ಲೀನಾಗಿರುತ್ತೆ. ಅಲ್ಲಿ ಹಾಗಲಕಾಯಿ ಕೂಡ ನನಗೂ ಫೇವ್ರೇಟ್ ಹಾಗಲಕಾಯಿ. ಅದಾದಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಸೀದಾ ಮನೆಗೆ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಬೆಂಗಳೂರಿಗೆ. ಈ ಹೂವಿನ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಈಗ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಹೇರ್ ಆಯಿಲ್ ಮಾಡೋದಕ್ಕೆ, ಬಾತಿಂಗ್ ಪೌಡರ್ ಮಾಡೋದಕ್ಕೆ. ಸೊ ತುಂಬ ಉಪಯೋಗಿಸ್ಕೋತಾರೆ. ತುಂಬ ಹೂವು ಆಯಿತು ಆ ಕಡೆ. ನಾನು ಬಾತಿಂಗ್ ಪೌಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸರಿ ಆಗುತ್ತೆ ಡ್ರೈ ಮಾಡಿ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವೆಲ್ಲ ತೊಗೊಂಡೆ. ಈ ಹೂವನ್ನು ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಹೇರ್ ಆಯಿಲ್ ಅಪ್ಲೈ ಮಾಡ್ತಾರಲ್ಲ ಅದಕ್ಕೆ ಚೆನ್ನಾಗಿ ಕುದಿಸ್ಬಿಟ್ಟು ಅದರಲ್ಲಿ ಕೂಡ ಹೇರ್ ಆಯಿಲ್ ಮಾಡ್ತಾ ಇದ್ದಾರೆ. ಅದು ಕೂದಲು ಬೆಳವಣಿಗೆಗೆ ತುಂಬ ಉಪಯೋಗ ಅಂತ. ಇವಾಗ ಏನು ಉಪಯೋಗ ಇಲ್ಲ ಅಂತ ಹೊಲಗಳಲ್ಲಿ ಆ ಕಡೆ ಈ ಕಡೆ ಎಲ್ಲಾದರೂ ಖಾಲಿ ಜಾಗದಲ್ಲಿ ಬೆಳೀತಾ ಇದ್ದಿದ್ದ ಗಿಡಗಳಿಗೆ ಕೂಡ ತುಂಬ ವ್ಯಾಲ್ಯೂ ಇದೆ. ಅಲ್ಲಿಂದ ಹೊರಟ್ವಿ. ಹಳ್ಳಿಯ ವಾತಾವರಣ ಒಂಥರ ಸಖತ್ತಾಗಿರುತ್ತೆ. ಇನ್ನೇನು ಸಂಜೆ ಆಗ್ತಾ ಬರ್ತಾಯಿತ್ತು. ಸೊ ಅಲ್ಲಿಂದ ಹೊರಟ್ವಿ. ಹೊಂಬಾಳೆ ನಾಡು ತಿಪ್ಸಂದ್ರಕ್ಕೆ ವಂದನೆಗಳು. ತಿಪ್ಸಂದ್ರದಲ್ಲಿ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನನಗೂ ಗೊತ್ತಿರಲಿಲ್ಲ ರೀಸೆಂಟಾಗಿ ಆ ಸೈಡಿಂದ ಇಷ್ಟೊಂದು ಜನ ನನ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಸೈಡ್ ಹೋದಾಗೆಲ್ಲ ನಾವು ಆ ಕಡೆ ಕುಣಿಗಲ್ ಮತ್ತು ಈ ಕಡೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಆವಾಗಲೇ ಅಂದ್ಕೊಂಡಿದ್ದು ಈ ಜಾಗದಿಂದ ಇಷ್ಟೊಂದು ನನಗೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ಅಲ್ಲಿಂದ ಬಂದು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಹೂವನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಡ್ರೈ ಮಾಡೋದಕ್ಕೆ ಇಡಬೇಕಿಲ್ಲ ಅಂದರೆ ಕೊಳ್ತೋಗ್ಬಿಡುತ್ತೆ ಹೂವು. ಸ್ವಲ್ಪ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಈ ನಡುವೆ ಬಾಲ್ಕನಿಲಿ ನಮಗೆ. ನಾನೇನಾದರೂ ಹೇರ್ ಆಯಿಲ್ ಅಥವಾ ಬಾತಿಂಗ್ ಪೌಡರ್ ಮಾಡಿದ್ರೆ ಅದನ್ನು ಮಾಡಿದಾಗ ರೆಕಾರ್ಡ್ ಮಾಡ್ಕೋತೀನಿ. ಸ್ವಲ್ಪ ಐಟಮ್ಸ್ ಬೇಕಿತ್ತು, ನಾನು ನಮ್ಮ ಅಕ್ಕಂಗೆ ಹೇಳಿದ್ದೀನಿ. ಸೀಗೆಕಾಯಿ ಪೌಡರ್ ಎಲ್ಲ ಖಾಲಿಯಾಗಿತ್ತು. ಸೊ ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಊರಿಂದ ಸ್ವಲ್ಪ ಮೂಲಂಗಿ ತೊಗೊಂಬಂದಿದ್ದೆ. ಅದರ ಸೊಪ್ಪು ಕೂಡ ಚೆನ್ನಾಗೇ ಇತ್ತು. ಸ್ವಲ್ಪ ಬಾಡ್ದಂಗೆ ಆಗಿತ್ತು. ಬೆಳಗ್ಗೆಯಿಂದ ನೀರು ಚುಮ್ಸ್ಕೊಂಡು ಇಟ್ಟಿದ್ದಕ್ಕೆ ಎಷ್ಟು ಫ್ರೆಶ್ ಆಗಿ ಅದು ಹರಳಿದೆ ಅಂದರೆ ಎಲೆ ಅಷ್ಟು ಚೆನ್ನಾಗಿತ್ತು. ಸರಿ ಪಲ್ಯ ಮಾಡೋಣ ಅಥವಾ ಏನಾದರೂ ಅಡುಗೆ ಮಾಡೋದಕ್ಕಾಗತ್ತೆ ಅಂತ ಕ್ಲೀನ್ ಮಾಡಿ ಇಟ್ಕೊಂಡೆ. ಆವಾಗ ತಾನೇ ಕಿತ್ಕೊಂಡು ಬಂದಿದ್ದಲ್ಲ, ಮಣ್ಣೆಲ್ಲ ಹಾಗೆ ಇತ್ತು. ಸ್ವಲ್ಪ ಇದು ಗೆಣಸು ಕೂಡ ತೊಗೊಂಡು ಬಂದಿದ್ರು. ಗೆಣಸು ಸ್ವಲ್ಪ ಚೆನ್ನಾಗಿ ಬಲ್ತ್ಬಿಟ್ಟಿತ್ತು ಅಂತ ಅನಿಸುತ್ತೆ. ತುಂಬ ಜಾಸ್ತಿನೇ ಇಷ್ಟು ದಪ್ಪ ಇತ್ತು ಅದು. ಬಾಯ್ಲ್ ಮಾಡಿದೆ, ಆದರೆ ಚೆನ್ನಾಗಿರೋದು ಸ್ವಲ್ಪ ಬಾಯ್ಲ್ ಆಗ್ತಾಯಿತ್ತು, ಇನ್ನು ಸ್ವಲ್ಪ ಹಾಗೆ ಗಟ್ಟಿ ಹಾಗೆ ಇದ್ಬಿಡ್ತು. ಅದೇನು ರೀಸನ್ ಅಂತ ಗೊತ್ತಾಗಲಿಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಯ್ಲ್ ಮಾಡೋದಕ್ಕೆ ಅಂತ ಇಡ್ತಾಯಿದ್ದೀನಿ. ನನಗೆ ಈ ಗೆಣಸಿಗಿಂತ ಇನ್ನೊಂದು ಸಾಫ್ಟಾಗಿ ಬರುತ್ತಲ್ಲ ನೆಲಗೆಣಸು ಅಂತ, ಅದು ತುಂಬ ಇಷ್ಟ ನನಗೆ. ಇದಕ್ಕಿಂತ ಅದು ಇಷ್ಟ ಜಾಸ್ತಿ. ಅದಾದಮೇಲೆ ಹೊರಗಡೆ ಹೊರಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾಳೆ ಪ್ರಗತಿ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಅದಕ್ಕೆ ಡ್ರೆಸ್ ಬುಕ್ ಮಾಡಿದ್ವಿ. ಅದು ಹಿಂದಿನ ದಿನನೇ ಇಸ್ಕೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಡ್ರೆಸ್ಸು ಬಂದುಬಿಟ್ಟು 750 ರುಪೀಸ್ ಆಯಿತು ವಿತ್ ಗೆಜ್ಜೆನು ನಮಗೆ ಸೇರಿಸಿ. ಗೆಜ್ಜೆ ತೊಗೋಬೇಕಂತ ಅಂದರೆ ಆಲ್ಮೋಸ್ಟ್ ಅದು ಏನಿದೆ ಅದು ಕಂಪ್ಲೀಟ್ಲಿ ಕೇರಳ ಥೀಮ್, ಕೇರಳ ಡ್ಯಾನ್ಸ್ ಅದು. ಸೊ ಅದೇ ಥರ ಇರಬೇಕು ಅಂತ ಹೇಳಿ ನನ್ನ ಮಗಳು ಮೇಕಪ್ಪಿಂದನೂ ಕೂಡ ನನಗೆ ಟ್ರೈನಿಂಗ್, ಮಮ್ಮಿ ಯೂಟ್ಯೂಬ್ ನೋಡ್ಕೊ ಅದೇ ಥರ ಮೇಕಪ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಕಾಸ್ಟ್ಯೂಮ್ ಸಿಗುತ್ತೆ ನಿಮಗೆ. ಭರತನಾಟ್ಯಮ್ಮು ಈ ಥರ ಡ್ರೆಸ್ಸು, ಇವಾಗೆಲ್ಲ ಕ್ರಿಸ್ಮಸ್ ಅಲ್ವಾ, ಸೊ ಅದ್ರ ರಿಲೇಟೆಡ್ ಡ್ರೆಸ್ಗಳು. ಸೊ ಏನಾದರೂ ನೀವು ಥೀಮ್ ಇಟ್ಕೊಂಡು ಮಾಡ್ತೀರಾ ಅಂತಂದರೆ ಅದರದ್ದು ಎಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತೆ. ಸೊ ನಮಗೂ ಗೊತ್ತಿರಲಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ಆ ಶಾಪಿಗೆ ಹೋಗಿದ್ದು. ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲ್ಲ ಅದು ಈ ಥರ ಕಾಸ್ಟ್ಯೂಮ್ದೇ ಶಾಪು. ಸೊ ಸಿಕ್ತು. ಅದು ಸೈಜ್ ಸ್ವಲ್ಪ ಚೆಕ್ ಮಾಡಿ ತೊಗೋಬೇಕು. ಪ್ರಗತಿ ಸೈಜ್ ಕೂಡ ಸಿಕ್ಕಲಿಲ್ಲ ಅಂದರೆ ಸ್ವಲ್ಪ ಆಲ್ಟರ್ ಮಾಡ್ಕೋಬೇಕಾಗತ್ತೆ ನಾವೇ. ನನಗೆ ಸೈಜ್ ಪರ್ಫೆಕ್ಟಾಗಿ ಸಿಕ್ತು. ಅದನ್ನು ಬುಕ್ ಮಾಡಬೇಕಂತಂದರೆ ಒಂದು ವಾರ
ಮುಂಚೆಗೆ ಬುಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಸಿಗೋದು. ಇದ್ದರೆ ಕಾಸ್ಟ್ಯೂಮ್ ಇದ್ದರೆ ಕೊಟ್ಬಿಡ್ತಾರೆ, ಇಲ್ಲ ಅಂತಂದರೆ ನಾವು ಬುಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಭರತನಾಟ್ಯಂ ಡ್ರೆಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಗೆಜ್ಜೆ ತೊಗೊಂಬೇಡ ಓನಾಗಿ ಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಅವ್ರು ಹೇಳಿದ್ರು ಇಲ್ಲ ಬೇಡ, ಅವರು ಗೆಜ್ಜೆ ಪೂಜೆ ಮಾಡ್ತಾರಲ್ಲ ಮೇಡಮೇ ಕೊಡ್ಬೋದು, ಕ್ಲಾಸ್ಗಳಿಂದನೇ ಕೊಡಬಹುದು. 3 ಗೆಜ್ಜೆ ಏನೋ ಫಸ್ಟ್ ಹಾಕ್ಸ್ತಾರೆ, ಆಮೇಲೆ 4 ಗೆಜ್ಜೆ ಅಂದರೆ ಲೈನ್ 3 ಲೈನ್ ಇರೋ ಗೆಜ್ಜೆ ಫಸ್ಟು, ಅದಾದಮೇಲೆ 4 ಲೈನ್ ಇರೋದು ಅಂತ ಏನೋ ಹೇಳಿದ್ರು. ಸರಿ ಓಕೆ, ಗೊತ್ತಿಲ್ಲದಲ್ಲೇ ಮುಂಚೆನೇ ತೊಗೊಂಡಿರೋದೇನು ಬೇಡ, ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜ್ಯುವೆಲರೀಸ್ ಎಲ್ಲ ಕೊಟ್ಟರು, ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಮಗೆ ಚೈಲ್ಡ್ಹುಡಲ್ಲೆಲ್ಲ ತುಂಬಾ ಆಸೆ ಆಯಿತು ಈ ಥರ ಗೆಜ್ಜೆ. ನಾನು ಡೈರೆಕ್ಟಾಗೆ ನೋಡಿಲ್ಲ ಯಾವತ್ತೂ, ಫಸ್ಟ್ ಟೈಮ್ ಈ ಗೆಜ್ಜೆನ ನಾನು ನೋಡ್ತಾ ಇರೋದು. ತುಂಬ ಖುಷಿ ಆಗ್ತಾಯಿತ್ತು ಒಂಥರ. ಅಲ್ಲಿಂದ ಬಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಏನೆಲ್ಲ ರೆಡಿ ಮಾಡಿಟ್ಟಿದೆ ಮಾಡ್ಕೊಂಬಿಡೋಣ ಅಂತ. ಹಾಗೆ ಮೂಲಂಗಿ ಸೊಪ್ಪಿನ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ. ಅದು ಒಂಥರ ಲೈಟಾಗಿ ಕಹಿ ಇರುತ್ತೆ, ಅಂದರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ವೇಸ್ಟ್ ಮಾಡಬೇಡಿ, ಫ್ರೆಶ್ ಆಗಿ ಏನಾದರೂ ಸೊಪ್ಪು ಸಿಕ್ಕಿದ್ರೆ. ಮೂಲಂಗಿ ತೊಗೊಬೇಕಂದ್ರೆ ಸ್ವಲ್ಪ ಎಳೆ ಮೂಲಂಗಿ ತೊಗೊಂಡ್ಬಿಟ್ರೆ ಎಲೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕಟ್ ಮಾಡ್ಕೊತಿದ್ದೀನಿ, ಅದರದ್ದು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ. ಮೂಲಂಗಿದ್ದು ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕಿಂತ ಚಪಾತಿ ಮಾಡೋಣ ಅಂತ ಇತ್ತು. ಸರಿ ಅದಕ್ಕೆ ಸ್ವಲ್ಪ ಮೂಲಂಗಿದು ಪರೋಟ ಬರುತ್ತಲ್ಲ ಆ ಥರ ಸ್ಟಫ್ ರೆಡಿ ಮಾಡಿಕೊಂಡು ಪರೋಟ ಮಾಡಿಬಿಡೋಣ, ಇನ್ನು ಮಿಕ್ಕಿ ಸಲಾಡ್ಗಾಗುತ್ತೆ ಅಂತ ಹೇಳ್ಬಿಟ್ಟು 3 ಮೂಲಂಗಿನ ತುರ್ಕೋತಾ ಇದ್ದೀನಿ. ಅದೇ ಟೈಮ್ಗೆ ಅಮ್ಮಂಗೆ ಫೋನ್ ಮಾಡಿದ್ದೆ. ಅಮ್ಮ ಏನು ಮಾಡ್ತೀಯಾ ಅಂತ ಅಂದರೆ ಹಿಂಗೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತೀನಿ ಅಂತಂದರೆ, ಸ್ವಲ್ಪ ಇದ್ದರೆ ಹೆಸ್ರು ಕಾಳು ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಸಪ್ಪೆ ಬೇಯಿಸ್ಬಿಟ್ಟು ನೀರನ್ನೆಲ್ಲ ತೆಗೆದು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದರು. ಸರಿ ಅದಕ್ಕೆ ಹೆಸ್ರು ಕಾಳು ಜೊತೆಗೆ ಅದನ್ನು ಮಾಡ್ತಾಯಿದ್ದೀನಿ. ಮೂಲಂಗಿ ಪರೋಟ ಮಾಡೋದು ಕೂಡ ತುಂಬಾ ಈಸಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಏನು ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರು, ಚಾಟ್ ಮಸಾಲ, ಈ ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮೂಲಂಗಿಲಿ ನೀರು ಬರುತ್ತೆ, ತುರಿದ ಮೇಲೆ ಸ್ವಲ್ಪ ನೀರನ್ನು ಹಿಂಡಿ ತೆಗೆದುಬಿಟ್ಟು ಅದರೊಳಗೆ ನೀವು ಈ ಮಸಾಲನೆಲ್ಲ ಸ್ಟಫ್ ಮಾಡಿ ಹಾಕಿದ್ರೆ ಅದು ಕರೆಕ್ಟಾಗಿ ಬರುತ್ತಿಲ್ಲ ಅಂದರೆ ತುಂಬಾ ನೀರಾಗಿಬಿಡುತ್ತೆ, ಪರೋಟ ಬರೋದಿಲ್ಲ. ಇಲ್ಲಿ ಸೊಪ್ಪು ಕಾಳೆಲ್ಲ ಬೆಂದಿದೆ, ಅದಕ್ಕೆ ನಾನು ಚಪಾತಿ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ನಾವೆಲ್ಲ ಪರೋಟ ಹೇಗೆ ಮಾಡ್ತೀವೋ ಹಾಗೆಯೇ ಸ್ವಲ್ಪ ಹಿಟ್ಟಲ್ಲಿ ಮಧ್ಯ ನಾವು ಸ್ಟಫನ್ನು ಇಟ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ಳೋದು. ಸೊ ಇದಕ್ಕೆ ಏನು ನಮಗೆ ಇದು ಬೇಕಾಗಲ್ಲ, ಏನು ಪಲ್ಯ ಆ ಥರ ಏನು ಬೇಕಾಗಲ್ಲ, ನಾರ್ಮಲ್ ಸ್ಟಫಲ್ಲೇ ಎಲ್ಲ ಥರ ಇರುತ್ತೆ ಮಸಾಲ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಪರೋಟ ರೆಡಿ ಆಯಿತು, ಅದ್ರ ಜೊತೆಗೆ ಪಲ್ಯ ಕೂಡ ರೆಡಿ ಮಾಡಿದೆ. ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ತುಂಬ ದಿನದಿಂದ ಸ್ವೀಟ್ ಏನೂ ಮಾಡಿಲ್ಲ. ನನ್ನ ಮಗಳಿಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ. ಫಸ್ಟ್ ಟೈಮ್ ನಾನು ಈ ಥರ ಒಂಥರ ಏನು ಕ್ಲಾಸಿಕಲ್ ಡ್ಯಾನ್ಸ್ದು ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಇಡೀ ದಿನ ನನ್ನ ಮಗಳು ಅದೇ ಗುಂಗಲ್ಲಿದ್ದಿದ್ದು. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ಬೇಗ ಮಲ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಸರಿ ಬೇಗ ಮಲಗಿಬಿಡ್ಲಿ, ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ಡ್ಯಾನ್ಸ್ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ 8:30ಗೆ ಮಲಗಿದ್ದು. ಅವತ್ತು ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಅದಕ್ಕೆ ಒಂದಿಷ್ಟು ಒಣಮೆಣ್ಸಿಕಾಯಿ, ತೆಂಗಿನಕಾಯಿ ತುರಿ, ಉಪ್ಪೆಲ್ಲ ಹಾಕಿ ಸೆಪ್ಪೆ ಬೇಯಿಸಿಟ್ಟಿದ್ದು ಸೊಪ್ಪು ಮತ್ತು ಕಾಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಪಲ್ಯ ರೆಡಿ ಆಗುತ್ತೆ. ಸೊ ಅವಾಗೆಲ್ಲ ಅವಕಾಶಗಳು ಕಡಿಮೆ ನಾವು ಚಿಕ್ಕವರಲ್ಲಿ. ಈಗ ಏನಾದರೂ ಡ್ಯಾನ್ಸ್ ನೋಡ್ತಾ ಇದ್ದರೆ ನಮಗೆ ನಾವು ಡ್ಯಾನ್ಸರ್ ಆಗಬೇಕು ಅನಿಸ್ತಾಯಿತ್ತು, ಅಥವಾ ಯಾವ್ದಾದ್ರು ಮಕ್ಕಳು ಹಾಡು ಹೇಳ್ತಾ ಇದ್ದರೆ ನಾವು ಹಾಡು ಹೇಳಬೇಕು ಅಂತಾಯಿತ್ತು. ಬಟ್ ಅವಕಾಶಗಳು ತೀರಾ ಕಡಿಮೆ ಇದ್ದು ಅವಾಗ. ಇವಾಗ ಹಂಗಲ್ಲ, ಏನಾದರೂ ಮಕ್ಕಳು ಆಸೆ ಪಟ್ಟರೆ ನಮಗೆ ಅವಕಾಶಗಳಿರುತ್ತೆ. ಸೊ ನೀವು ಹೋಗಿ ಮುಂದೆ ಮಾಡಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡೋ ಅಷ್ಟಿದೆ. ಮತ್ತು ಸ್ಕೂಲ್ಗಳಲ್ಲೂ ಅಷ್ಟೇ. ಸೊ ಈ ಥರ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಂತಂದರೆ ಕ್ಲಾಸಿಕಲ್ ಡ್ಯಾನ್ಸ್ಗೆ ಹೇಗೆ ಬೇಕೋ ಹಾಗೇ ರೆಡಿ ಮಾಡಿಸ್ತಾರೆ. ಎಲ್ಲ ಇವಾಗ ಸ್ವಲ್ಪ ಸುಲಭವಾಗಿ ಸಿಗೋದ್ರಿಂದ ಮಕ್ಕಳು ಅಚೀವ್ ಮಾಡೋದಕ್ಕೆ
ಸ್ವಲ್ಪ ಸಹಾಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಾವು ಕೂಡ ಈಗ ಸುಧಾರಾಣಿ ಹಾಕೋ ಡ್ರೆಸ್ಗಳನ್ನೆಲ್ಲ ನೋಡಿದಾಗ ನಮ್ಗೆ ಈ ಥರ ಡ್ರೆಸ್ ಬೇಕು ಅಂತ ನಮ್ಮ ಚಿಕ್ಕ ವಯಸ್ಸಲ್ಲಿ ಆಸೆ ಆಗ್ತಾಯಿತ್ತು. ಅವ್ರು ತುಂಬ ಚೆನ್ನಾಗಿ ಫ್ರಾಕ್ಗಳನ್ನ ಹಾಕ್ತಾಯಿದ್ರು ಅವಾಗ. ಡ್ಯಾನ್ಸ್ಗಳಲ್ಲೆಲ್ಲ ನೀವು ನೋಡಿದ್ರೆ ಗೊತ್ತಿರುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದೊಂದನ್ನು ಏನು ಗೋಲ್ ಥರನೇ ಇಟ್ಕೊಂಡ್ಬಿಟ್ಟಿದ್ದೆ ನಾನು, ಒಂಥರ ಡ್ರೀಮ್. ನನಗೆ ಈ ಥರ ಎಲ್ಲ ಡ್ರೆಸ್ ಹಾಕಬೇಕು, ನಂಗೆ ಈ ಥರ ಡ್ರೆಸ್ ತೊಗೋಬೇಕು ಅಂತ. ಒಳ್ಳೆ ಡ್ರೆಸ್ಗಳಲ್ವ ಅವಾಗ ಆಗ್ತಾಯಿದ್ದಿದ್ದು. ಫ್ರಾಕ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಇವತ್ತು ಸಿಂಪಲ್ ಇಷ್ಟೇ, ಪರೋಟ, ಉಪ್ಪಿನಕಾಯಿ ಮತ್ತು ಪಲ್ಯ, ಪಾಯಸ ಮಾಡಿದ್ದೆ. ಸೊ ನಮ್ಮ ರಾತ್ರಿಯ ಊಟ ಇಷ್ಟು ಸಿಂಪಲ್ ಆಗಿತ್ತು. ಸೊ ಫಸ್ಟ್ ಟೈಮ್ ನನಗೂ ಅಷ್ಟೇ ಕಾಲ್ಗೆಜ್ಜೆ ನೋಡಿದಾಗ ಒಂಥರ ಎಕ್ಸೈಟ್ ಆಯಿತು, ಖುಷಿ ಆಯಿತು, ಒಂಥರ ಒಂದು ಸ್ಮೈಲ್ ಬರುತ್ತೆ ಮುಖದಲ್ಲಿ ಆ ಥರ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಅಂದರೆ ಸೆಕೆಂಡ್ ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಡ್ಯಾನ್ಸ್ಗೆ ಅಂತ. ರೆಡಿ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾಕೆಂದರೆ ಫಸ್ಟ್ ಟೈಮ್ ನಾನು ಮೇಕಪ್ ಮಾಡ್ತಾ ಇರೋದು. ನಂಗೆ ಕಣ್ಣಿಗೆಲ್ಲ ಮೇಕಪ್ಪೇ ಮಾಡಿದ್ದಿಲ್ಲ ಪ್ರಗತಿಗೆ. ಸೊ ಹಾಗಾಗಿ ನನಗೂ ಡೀಟೇಲಾಗಿ ಏನೂ ಗೊತ್ತಿರಲಿಲ್ಲ. ಕಂಪ್ಲೀಟ್ ಮೇಕಪ್ ಮತ್ತು ಫುಲ್ ಗೆಟಪ್ ಮನೆಯಲ್ಲೇ ರೆಡಿಯಾಗಿ ಹೋಗಬೇಕಂತ ಹೇಳಿದರು. ಸೊ ಇರಲಿ, ಯಾವುದಕ್ಕೂ ಅಲ್ಲೋಗಿ ಏನಾದರೂ ಟಚಪ್ ಮಾಡೋಕ್ಕೆ ಬೇಕಾಗತ್ತೆ ಅಂತ ಸ್ವಲ್ಪ ಮೇಕಪ್ ಐಟಮ್ಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡೆ ಹೊರಟ್ವಿ. ತುಂಬ ಬೆಳಗ್ಗೆನೇ ಹೊರಟ್ವಿ. ಬೆಳಗ್ಗೆ 7:15 ಪೇರೆಂಟ್ಸಲ್ಲಿ ಸೀಟ್ ಆಗಬೇಕು ಅಂತ ಹೇಳಿದರು, ಎಲ್ಲ ಅಟೆಂಡ್ ಮಾಡಬೇಕು 7:30 ಅಂತ. ಸೊ ಮಕ್ಕಳನ್ನ ಕರ್ಕೊಂಡು ನಾವು ಹೋದ್ವಿ. ಪ್ರೀತಮ್ನ ಫಸ್ಟ್ ನೆಕ್ಸ್ಟ್ ಇದೇ ಸ್ಕೂಲಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಪ್ರಗತಿ ಆಪೋಸಿಟಲ್ಲೇ ಇದೆ ಪ್ರೈಮರಿ ಸ್ಕೂಲು, ಪ್ರಗತಿ ಸ್ಕೂಲ್ ಆಪೋಸಿಟಲ್ಲಿ. Cultural heritage. According to Hindu mythology, the land of Kerala was discovered from the sea by the axe-wielding warrior sage Parshurama, the sixth avatar of Vishnu. Normally, the legendary tales in Hindu mythology and Vamana, the last avatar of Lord Vishnu, are the cultural characters in the story associated with the festival of Onam. The boat race in Kerala is a vibrant traditional spectacle that attracts thousands of spectators during the same festival. Kerala's cultural tapestry is woven with a myriad of colors, showcased with its art forms like Kathakali and Mohiniyattam. ಜಸ್ಟ್ 1 2 to 3 ಮಿನಿಟ್ಸ್ ಅಷ್ಟೇ ಇತ್ತು ಡ್ಯಾನ್ಸು. ಅದಾದಮೇಲೆ ಅದಕ್ಕೂ ತುಂಬ ಖುಷಿ ಆಯಿತು ನನಗಂತೂ. ಅಲ್ಲಿ ಪೇರೆಂಟ್ಸ್ಗಳೆಲ್ಲ ಎಷ್ಟು ಎಕ್ಸೈಟಾಗಿ ನೋಡ್ತಾಯಿದ್ರು ಅಂತಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿ, ಅವ್ರನ್ನ ನೋಡೋದಕ್ಕಾಗಲಿ. ಪ್ರೀತಮ್ಗೂ ಕೂಡ ನೆಕ್ಸ್ಟು ಇಲ್ಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಟ್ ನಾನು 4 ಇಯರ್ಸ್ವರೆಗೂ ಸ್ಕೂಲ್ ಜಾಯಿನ್ ಮಾಡೋ ಐಡಿಯಾಸ್ ಇಲ್ಲ. 4 ಇಯರ್ಸ್ಗೆ ನಾನು ನರ್ಸರಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ಸ್ಕೂಲ್ ಬಗ್ಗೆ ಏನೂ ಅಷ್ಟು ಯೋಚನೆಗಳಿಲ್ಲ ನನಗೆ. ಆದರೆ ಹಾಕಿದ್ರೆ ಇಲ್ಲೇ ಹಾಕೋದು. ಪ್ರಗತಿ ಆರ್ಮಿ ಸ್ಕೂಲು. ಸೊ ಪ್ರಗತಿ ಸ್ಕೂಲ್ ಆಪೋಸಿಟಲ್ಲೇ ಇದೆ. ಬಟ್ ಟೈಮಿಂಗ್ಸ್ ಇಬ್ರಿಗೂ ತುಂಬಾ ಚೇಂಜ್ ಇದೆ. ಆದರೂ ಓಕೆ, ನಾವು ನೆಕ್ಸ್ಟ್ ಈ ಸ್ಕೂಲ್ಗೆ ಹಾಕಬೇಕು ಅಂದರೆ ಅದೇ ಸ್ಕೂಲಿಗೆ ಹಾಕಬೇಕು, ಅದೇ ಪ್ರೈಮರಿ ಸ್ಕೂಲ್ಗೆ ಹಾಕಬೇಕು ಅಂತ ಇದೆ. ಫೈನಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಅಂತೆ ಇದು. ಫಸ್ಟು ನನ್ನ ಮಗಳು ಸ್ಕೂಲಲ್ಲಿ ನಾನು ಅಟೆಂಡ್ ಮಾಡಿದ್ದಂಥ ಒಂದು ಫಂಕ್ಷನ್ ಇದು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಿದ್ವಿ, ಅವಾಗ ಏನೂ ಅಷ್ಟು ಪ್ರೋಗ್ರಾಮ್ಸ್ ಇರಲಿಲ್ಲ. ಸೆಕೆಂಡ್ ಥರ್ಡ್ಗೆ ಬಂದು ಕೊರೋನಾ ಆಯಿತು. 4th ಸ್ಟ್ಯಾಂಡರ್ಡಲ್ಲಿ ಅವ್ರು ಏನೂ ಮಾಡಿರಲಿಲ್ಲ, ಮಕ್ಕಳು ಸ್ವಲ್ಪ ಇದಾಗಿದ್ದಾರೆ ಅಂತ. ಸೊ 4th ಆದಮೇಲೆ 5th ಇವಾಗ ಇದೆಲ್ಲ ಮಾಡ್ತಾರೆ. ನನ್ನ ಮಗಳು 5th ಸ್ಟ್ಯಾಂಡರ್ಡು. ಸೊ ಆಯಿತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಓಡೋಷ್ಟರಲ್ಲೇ 11 ಗಂಟೆ ಆಗಿತ್ತು. ಸೊ ನನ್ನ
ಮಗಳು ಫುಲ್ಲು ಡಲ್ಲಾಗಿಬಿಟ್ಟಿರೋದು. ಬೆಳಗ್ಗೆಯಿಂದ ಊಟ ಇಲ್ಲ, 11 ಗಂಟೆ ಆಯಿತು, ಹೊಟ್ಟೆ ಸಿಗ್ತಾ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಅಂತ ಇದೆ ಮುಖ. ಅಂದರೆ ಯಾವ ಥರ ಅಮ್ಮ ಇವತ್ತು ಡ್ಯಾನ್ಸ್ ಮಾಡಿದ್ದು? ಸ್ಟೇಟ್ ರೆಪ್ರೆಸೆಂಟ್ ಮಾಡಿದಲ್ವಾ? ಸ್ಟೇಟ್ ಆಚಿನಿ. ನನ್ನ ಮಗಳು ಅಂದರೆ 5th ಸ್ಟ್ಯಾಂಡರ್ಡ್ ಅವರು, 5th ಅಲ್ವಾ ಅವರೆಲ್ಲ? 5th ಅವರು ಕೇರಳ ರೆಪ್ರೆಸೆಂಟ್ ಮಾಡಿದ್ರು, 4th ಅವರು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರು. ಸೊ ಅದೇ ಥರ ಎಲ್ಲ ಸ್ಟ್ಯಾಂಡರ್ಡ್ ಅವರು ಒಂದೊಂದು ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಿ ಅದರ ಒಂದು ಡೀಟೇಲನ್ನು ಕೊಟ್ಟಿದ್ದು. ಚೆನ್ನಾಗಿತ್ತು ಒಂಥರ. ಆಮೇಲೆ ಸ್ಪೋರ್ಟ್ಸ್ ಎಲ್ಲ ಇತ್ತು ಮಕ್ಕಳದು. ನಮಗೂ ಕೂಡ ಹೊಟ್ಟೆ ಹಸಿತಾ ಇದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನನಗಲ್ಲಿ ಫುಲ್ ತಲೆನೋವು ಬಂದುಬಿಟ್ಟಿತ್ತು, ಕೇಳಿಸ್ಕೊಳ್ಳೋ ಪೇಷನ್ಸು ಇರಲಿಲ್ಲ. ಸೊ ನನಗೆ ಮುಗಿಸಿದ್ವಿ. ಟೋಟಲ್ 11 ಗಂಟೆ ತನಕ ಅವರು ಬಿಡಲ್ಲ ಅಂತ ಹೇಳಿದ್ರು. ಹಾಗಾಗಿ ವೆಯ್ಟ್ ಮಾಡಿ ಇವತ್ತು ಶಾಪ್ ಕೂಡ ಓಪನ್ ಮಾಡಿಲ್ಲ ನಾವು. ನನ್ನ ಹಸ್ಬೆಂಡ್ ಕೂಡ ಬಂದಿರಲ್ಲ ಜೊತೆಲಿ. ಸೊ ಹಾಗಾಗಿ ಪ್ರೀತಮ್ ಎಲ್ಲ ಕಾಣಿಸ್ತಾ ಇಲ್ಲ ಅಲ್ಲಿ. ಆ್ಯಕ್ಚುಲಿ ಮೇಕಪ್ಪು, ಡ್ರೆಸ್ಸು, ನನ್ನ ಮಗಳು 100% ಒಂದೇ ಥರ ಬೇಕು ನನಗೆ, ಕೇರಳ ಸ್ಟೈಲೇ ಬೇಕು ಅಂತೇಳಿ ಬೆಳಗ್ಗೆ ಎಲ್ಲ ಯೂಟ್ಯೂಬ್ ನೋಡಿಕೊಂಡು ಮಾಡಿರೋ ಮೇಕಪ್ ಅದು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಹೇಗೆ ಮಾಡಿದೆ ಅಂತ. ಒಂಥರ ಚೆನ್ನಾಗಿ ಬರ್ತಾಯಿದೆ, ಬಟ್ ಹೆವಿ ಆಯಿತು. ಫಸ್ಟ್ ಟೈಮ್ ಅಲ್ವಾ, ತುಂಬ ಹೆವಿ ಆಗ್ತಾಯಿದೆ. ಕಣ್ಣಿಗೆ ಜಾಸ್ತಿ ಮೇಕಪ್ ಆಯಿತು, ಲಿಪ್ಸ್ಟಿಕ್ ಜಾಸ್ತಿ ಮೇಕಪ್ ಆಯಿತು ಅಂತ ಹೇಳ್ತಾ ಇದ್ದೆ ನಾನು. ಅದು ಇಲ್ಲ, ದೂರದಿಂದ ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ, ಹತ್ರದಿಂದ ಸ್ವಲ್ಪ ನಮ್ಗೆ ಹೆವಿ ಅನಿಸುತ್ತೆ, ಬಟ್ ದೂರದಿಂದ ಚೆನ್ನಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಯಾಕಮ್ಮು ನನ್ನ ಮಗಳು ಮೇಕಪ್ ನೋಡ್ಬಿಟ್ಟು ನನ್ನ ಮಗಳಿಗೆ ಶಾಕ್. ದೂರದಿಂದ ಚೆನ್ನಾಗಿ ಕಾಣಿಸ್ತದೆ, ಅವ್ರೇನಾದರೂ ತುಂಬ ಝೂಮಾಗಿ ಬಂದುಬಿಟ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಎಲ್ಲರೂ ಹಂಗೆ ಇದ್ರು. ಅದು ಆ್ಯಕ್ಚುಲಿ ಮೇಕಪ್ ಇರೋದೇ ಹಾಗೆ. ಅದು ಮೋಹಿನಿ, ಏನಮ್ಮ ಡ್ಯಾನ್ಸ್ ಹೆಸರು? ಮೋಹಿನಿ ಆಟಮ್ ಅಂತ. ಭರತನಾಟ್ಯಮ್ಗೆ ಆಲ್ಮೋಸ್ಟ್ ಹಿಂಗೆ ಬರುತ್ತೆ. ಫಸ್ಟ್ ಆಯಿತು, ಸೆಕೆಂಡ್ ಭರತನಾಟ್ಯಂ ಇಲ್ಲ ಬೇರೆದು. ಆದರೆ ನಾನು ಎಲ್ಲ ಡ್ರೆಸ್ಸು ಹಾಕೋಬೇಕು ಕ್ಲಾಸಿಕಲ್ಲಿ. ನನ್ನ ಕೈಯೆಲ್ಲ ಮಮ್ಮಿ ನೋಡಿಲ್ಲ, ನನ್ನ ಕೈ ಪಿಂಕ್ ಆಗೋದು, ಫುಲ್ ಬ್ಲ್ಯಾಕ್ ಆಗಿಬಿಟ್ಟು ಮುಟ್ಟಿ ಅಲ್ಲ ಇಲ್ಲಿ. ಮೆಹಂದಿನೂ ಅಷ್ಟೇ 2 ಡೇಸ್ ಮುಂಚೆಗೆ ಹಾಕಿಸ್ಕೊಂಡ್ಬಿಟ್ರು. ಅಂದರೆ ಅದು ಹಿಂದಿನ ದಿನನೇ ಹಾಕಿದರೆ ಚೆನ್ನಾಗಿರ್ತದೆ, ಸ್ವಲ್ಪ ರೆಡ್ಡಿಶಲ್ಲಿ ಇರ್ತೈತೆ. ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಇವಾಗ. ಸೊ ತುಂಬ ಹೊಟ್ಟೆ ಹಸಿತಾ ಇದೆ. ಆಲ್ರೆಡಿ 11:30 ಆಯ್ತೇನೋ. ಸರಿ ಇಲ್ಲೇ ಏನಾದರೂ ಬ್ರೇಕ್ಫಾಸ್ಟ್ ತರ್ತೀನಿ ಅಂತ ಹೋದರು. ಆಗಲ್ಲ ಮನೇಲಿ ಹೋಗಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಓಕೆ ಅಂತ ಅಂದೆ. ಸ್ವಲ್ಪ ರೆಸ್ಟ್ ಮಾಡಬೇಕು, ಹೆಡ್ಏಕ್ ಬಂದುಬಿಟ್ಟಿದೆ, ತುಂಬ ತಲೆನೋವು ಬಂದುಬಿಟ್ಟೆ. ಯಾಕೆ ಅಂತಂದರೆ ನಾರ್ಮಲಾಗಿ ಹೆಣ್ಮಕ್ಳಿಗೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಅಕ್ಕಂಗೂ ಕೂಡ ಆಲ್ಮೋಸ್ಟ್ ಹಾಗೆ ಆಗುತ್ತೆ. ಸೊ ನಾವು ಮನೇಲೇ ಇರ್ತೀವಲ್ವ, ಮನೇಲೇ ಇದ್ದಾಗ ನಮ್ಗೆ ಯಾವ ಥರ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸಡನ್ನಾಗಿ ಈ ಥರ ಸೌಂಡು ಹೊರಗಡೆ ಬರ್ತೀವಲ್ವ ಅಪರೂಪಕ್ಕೆ, ಆವಾಗ ತಲೆನೋವು ಬರುತ್ತೆ, ಒಂಥರ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅಥವಾ ನಿಮಗೂ ಕೂಡ ಹೀಗೆ ಆಗಿದೆಯಾ? ಹೌಸ್ ವೈಫ್ ಯಾರಾದರೂ ಮನೇಲೇ ಇರೋರು ಸಡನ್ನಾಗಿ ಹೊರಗಡೆ ಹೋಗಿ ಈ ಥರ ಆಗೋರಿದ್ರೆ ಕಮೆಂಟ್ ಮಾಡಿ. ನಮ್ಮ ಅಕ್ಕ ಕೂಡ ಹಾಗೆ ಹೇಳ್ತಾ ಇರ್ತಾರೆ, ನಾವಿಬ್ಬರು ಮಾತಾಡ್ಬೇಕಾದ್ರೆ ಅದೇ ಹೇಳ್ತೀವಿ. ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ಬಿಟ್ರೆ ಫುಲ್ ತಲೆನೋವು ಬಂದುಬಿಡುತ್ತೆ, ಅಥವಾ ಈ ಥರ ಹೊರಗಡೆ ಸೌಂಡ್ಗೆ ಹೋದರೆ ತಲೆನೋವು ಬಂದುಬಿಡುತ್ತೆ. ಮನೇಲೇ ಇದ್ದರೆ ನಮ್ಗೆ ತಲೆನೋವು ಅನ್ನೋದೇ ಇರೋದಿಲ್ಲ. ಸೊ ಆ ಥರ. ಸೊ ಇದು ಇಡೀ 3 ದಿನದ ವ್ಲಾಗ್ ಅಪ್ಡೇಟ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವ್ಲಾಗ್ನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.